ಇದ್ರೆ ಹೇಳಿ ಸರ್, ನಾವು ಎಷ್ಟರ ಮಟ್ಟಿಗೆ ಅಂದ್ರೆ ವಾರಣಾಸಿನಲ್ಲಿ ಮೋದಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಕೂಡ ನಮಗೆ ತಿಳ್ಕೊಳಕ್ ಹೋಗಿರ್ಲಿಲ್ಲ. That is what I am telling you. Even ಒಂದು ಹಂತದ ಹೆಚ್ಚು ಮತಗಳ ಮುನ್ನಡೆಯಲ್ಲಿ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಇದ್ದಾರೆ, ಜೆಡಿಎಸ್ ಅಭ್ಯರ್ಥಿ. ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೆ, ಒನ್ ರೌಂಡ್ ಹಿನ್ನಡೆ ಕೂಡ ನರೇಂದ್ರ ಮೋದಿ ಅವರಿಗೆ ಇಟ್ಸ್ ಎ ಬಿಗ್ ನ್ಯೂಸ್. ಯಾಕಂದ್ರೆ ನಾವೆಲ್ಲ ಅಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರಂತ ತಿಳ್ಕೊಳ್ಳುವಷ್ಟು ಇಲ್ಲ, ದಿಸ್ ಇಸ್ ಲೈಕ್ ಒನ್ ಸೈಡೆಡ್. ಈಗ ಗುಜರಾತ್ ಅಲ್ಲಿ ಸೂರತ್ ಅಲ್ಲಿ ಒಬ್ಬರು ಆಲ್ಮೋಸ್ಟ್ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ, ಆಲ್ಮೋಸ್ಟ್ ಅಲ್ಲ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ಮೋದಿ ಅವರು ಈವನ್ ಎಲೆಕ್ಷನ್ ಇದ್ರು ಒಂಥರ ಅವಿರೋಧ ಆಯ್ಕೆ ತರನೇ ನಾವು ಗೆಸ್ ಮಾಡಿದೀವಿ. ಅಲ್ಲಿ ಹಿನ್ನಡೆ ಇದೆ ಅಲ್ವಾ, ದಟ್ ಈಸ್ ವರಿ. ಅರವಿಂದ್ ಕೇಜ್ರಿವಾಲ್ ವಾರಣಾಸಿನಲ್ಲಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು 2014 ಮತ್ತೆ ಆದ್ರೆ 19ನಲ್ಲಿ. ಈಗ ಯಾರು ಅವರು ಕ್ಯಾಂಡಿಡೇಟ್ ಅಂತ ಇವಾಗ ನಾನು ಹುಡುಕ್ತಾ ಇದ್ದೀನಿ. ಅಜಯ್ ರಾಯ್ ಸರ್, ಈಗಿನ ಟ್ರೆಂಡ್ ನೋಡ್ತಿದ್ದಾಗ ಏನು ಬೇಕಾದ್ರೂ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಏನು ಬೇಕಾದ್ರಲ್ಲ, ಇದನ್ನ ಹೇಳ್ತಾ ಇದ್ರು ಕೆಲವರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಾವು ಶೆಟ್ರ್ ಹೇಳ್ದ ಹಾಗೆ ಈ ಸೈಲೆಂಟ್ ವೋಟರ್ಸ್ ಅಂತ. ಅಂದ್ರೆ ಇಲ್ಲಿ ಏನಿತ್ತು ಅಂದ್ರೆ, ಈಗ ಅಯೋಧ್ಯ ರಾಮ ಮಂದಿರವನ್ನು ಕಟ್ಟಿದ್ರು ಇವರು. ಕಟ್ಟದ್ಮೇಲೆ ಅದ್ರ ಬಗ್ಗೆ BJPನವರೇ ಹೆಚ್ಚು ಮಾತಾಡಲಿಲ್ಲ. ಅವರೇನು ಮಾಡಿದ್ರೆ, ಜನಗಳೇ ಇದರ ಬಗ್ಗೆ ತೀರ್ಮಾನ ಮಾಡಲಿ ಅಂತ. ಒಂದು ಇಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ, ಮಗದೊಂದು ಯಾಕಂದರೆ ಇಂಡಿಯಾ ಶೈನಿಂಗ್ ಅಂತ ವಾಜಪೇಯಿ ಗವರ್ನಮೆಂಟು ಯಾವ ಒಂದು ಇದನ್ನು ನೆರೆಟಿವನ್ನು ಬಿಲ್ಡ್ ಮಾಡ್ತೋ ಅವಾಗ ಅವ್ರು ಸೋತರು. ಅದೇ ಥರ ಇವರೇನೆಂದರೆ ಈ $500 ಟ್ರಿಲಿಯನ್ ಎಕಾನಮಿಯ ಕನಸನ್ನು ಬಿತ್ತೋಕೆ ನೋಡಿದ್ರು ಮೋದಿಯವರು. ಆದರೆ ಇಲ್ಲಿ ಸಾಮಾನ್ಯ ಜನಕ್ಕೆ ಸಿಲಿಂಡರ್ ಬೆಲೆ. ನೀವು ಇನ್ನೊಂದು ಟ್ರೆಂಡ್ ನೋಡಿ, ಗುಜರಾತ್ ಅಲ್ಲೂ ಬಿಜೆಪಿ ಇಸ್ ನಾಟ್ ಕ್ಲೀನ್ ಸ್ವೀಪ್. ಲಾಸ್ಟ್ ಟೈಮ್ 26 to 26, ಈ ಸಲ ಈಗ 22ಗೆ ಬಂದಿದೆ. ಅಂದ್ರೆ ಗುಜರಾತ್ ನೀವು ಹೇಳ್ದಂಗೆ ನಾನು ಈ ಬಗ್ಗೆ ನಿನ್ನೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಈ ಸಲ ಲೌಡ್ ವಾಯ್ಸ್ ವೋಟಿಂಗ್ ಆಗಿಲ್ಲ, ವೆರಿ ಸೈಲೆಂಟ್ ವೋಟರ್ಸ್. ಯಾರಿಗೂ ಬಿಟ್ಟುಕೊಟ್ಟಿಲ್ಲ. ಈವನ್ ಸರ್ವೆ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಜನಗಳು ಬಿಟ್ಟುಕೊಟ್ಟಿಲ್ಲ. ಸೈಲೆಂಟ್ ವೋಟರ್ಸ್ ಇದ್ರು, ಯಾರು ಅಬ್ಬರ ಮಾಡ್ಕೊಂಡು ವೋಟಿಂಗ್ ಹಾಕಿಲ್ಲ ಈ ಸಲ ಅನ್ನೋದು. 2014 ಮತ್ತೆ 2019 ಅಲ್ಲಿ ನೋಡಿದ್ರೆ ಆ ಮೋದಿ